ಕೋಟಿಗೊಬ್ಬ ಸರಕಾರಿ ವೈದ್ಯ ರಾಮಕೃಷ್ಣ ರೆಡ್ಡಿ. ಸಮುದಾಯ ಆರೋಗ್ಯ ಕೇಂದ್ರ ಹೇಗೆ ಇರಬೇಕು ಎನ್ನುವುದಕ್ಕೆ ಕುಕನೂರು ಆಸ್ಪತ್ರೆ ಮಾದರಿ. ಕುಕನೂರು ಇದೇನು ಸರಕಾರಿ ಸಮುದಾಯ ಆರೋಗ್ಯ ಕೇಂದ್ರವೋ ಖಾಸಗಿ ಆಸ್ಪತ್ರೆಯೋ ಎನ್ನುವಂತೆ ನೂತನ ವೈದ್ಯ ಡಾಕ್ಟರ್ ರಾಮಕೃಷ್ಣ ಅವರು ಬಂದ ಮೇಲೆ ಅದರ ಕದರೆ ಬೇರೆ ಆಗಿದೆ. ಸರಕಾರಿ ಆಸ್ಪತ್ರೆ ಎಂದು ಮೂಗು ಮುರಿಯುವ ಈ ಕಾಲದಲ್ಲಿ ಕುಕನೂರು ಪಟ್ಟಣಕ್ಕೆ ದೇವರ ಅವತಾರದಲ್ಲಿ ಬಂದವರೇ ಡಾಕ್ಟರ್ ರಾಮಕೃಷ್ಣ ರೆಡ್ಡಿಯವರು. ಅವರು ಪಟ್ಟಣ ಸಮುದಾಯ ಆರೋಗ್ಯ ಕೇಂದ್ರದ ಉಸ್ತುವಾರಿ ಹೊರುತ್ತಿದ್ದಂತೆ ಇಲ್ಲಿನ ಆಡಳಿತ ಸುಧಾರಣೆಯ ಬಗ್ಗೆ ಜನಮೆಚ್ಚುಗೆಯ ಮಹಾಪೂರವೇ ಹರಿದು ಬರುತ್ತಿದೆ. ಇದ್ದರೆ ನಮ್ಮ ಜಿಲ್ಲೆ, ನಮ್ಮ ತಾಲೂಕು, ನಮ್ಮ ಗ್ರಾಮಗಳ ಸರಕಾರಿ ಆಸ್ಪತ್ರೆಗೆ ಇಂತಹ ವೈದ್ಯರಿರಬೇಕು ಎಂದು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರುತ್ತಿರುವ ಮಾತುಗಳಾಗಿವೆ. ಇಂತಹ ವ್ಯಕ್ತಿತ್ವ ಇರುವ ಡಾಕ್ಟರ್ ರಾಮಕೃಷ್ಣ ಅವರು ಕುಕನೂರಿಗೆ ಬಂದಿರುವುದು ಇಲ್ಲಿನ ಜನರ ಸೌಭಾಗ್ಯ ಎಂದರೆ ತಪ್ಪಾಗಲಿಕ್ಕಿಲ್ಲ. ಅವರು ಕುಕನೂರು ಆಸ್ಪತ್ರೆಗೆ ವರ್ಗಾವಣೆಯಾಗಿ ಬಂದ ನಂತರ ಆಸ್ಪತ್ರೆ ಶುಚಿತ್ವಕ್ಕೆ ಮೊದಲ ಆದ್ಯತೆ ನೀಡಿ ಆಸ್ಪತ್ರೆಯನ್ನು ಮನೆಯಂತೆ ನೋಡಿಕೊಳ್ಳಲಾಗುತ್ತಿದೆ. ಇಲ್ಲಿನ ಹೆರಿಗೆ ವಿಭಾಗ, ಡಯಾಲಿಸಿಸ್, ಇಸಿಜಿ, ಎಕ್ಸ್ರೇ, ರಕ್ತ ತಪಾಸಣೆ, ಮಕ್ಕಳಿಗೆ ಚಿಕಿತ್ಸೆ, ತುರ್ತು ಸೇವೆಗಳು, ಆಸ್ಪತ್ರೆಯ ಪ್ರತಿಯೊಂದು ವಾರ್ಡ್ನಲ್ಲಿ ಕೈಗೆ ಎಟುಕುವಂತೆ ಔಷಧಿಯನ್ನು ಇಟ್ಟುಕೊಂಡು ಹಿಂದೆಯೇ ಚಿಕಿತ್ಸೆಗೆ ಅಣಿಯಾದ ವೈದ್ಯರು, ಓದು ಬರಹ ಬಾರದೇ ಇರುವವರಿಗೂ ಸರಳ ರೀತಿಯಲ್ಲಿ ಚಿಕಿತ್ಸಾ ಕೊಠಡಿಗಳ ನಾಮ ಫಲಕ ಸೇರಿದಂತೆ ಇನ್ನಿತರೆ ಸೇವೆಗಳಿಗೆ ದಿನದ 24 ಗಂಟೆ ಸೇವೆಗೆ ಸಿದ್ಧರಿರುವ ನರ್ಸ್ಗಳು ಪ್ರತಿಯೊಬ್ಬ ರೋಗಿಗಳನ್ನು ಕಾಳಜಿಯಿಂದ ಅವರಿಗೆ ಚಿಕಿತ್ಸೆ ಕೊಡುತ್ತಿರುವುದನ್ನು ನೋಡಿದರೆ ಖಾಸಗಿ ಆಸ್ಪತ್ರೆಯಲ್ಲಿ ಲಕ್ಷಾಂತರ ರೂಪಾಯಿ ಕೊಟ್ಟರೂ ಇಂತಹ ಸೇವೆ, ಚಿಕಿತ್ಸೆ ಸಿಗಲಾರದು ಎನ್ನುವ ಮನೋಭಿಪ್ರಾಯ ಪ್ರತಿಯೊಬ್ಬ ವ್ಯಕ್ತಿಗಳಿಗೆ ಮೂಡಲಾರದೇ ಇರದು. ಶುದ್ಧ ಕುಡಿಯುವ ನೀರಿನ ಘಟಕ, ಆಕ್ಸಿಜನ್ ಪ್ಲಾಂಟ್, ವಾಷಿಂಗ್ ಮಷಿನ್, ರೇಷನ್ ಕಾರ್ಡ್ ಮತ್ತು ಆಧಾರ ಕಾರ್ಡ್ ಹೊಂದಿದವರಿಗೆ ಹೆರಿಗೆ ಮತ್ತು ಶಸ್ತ್ರಚಿಕಿತ್ಸೆವರೆಗೆ, ರಕ್ತ ತಪಾಸಣೆಯಿಂದ ಚಿಕಿತ್ಸೆವರೆಗೆ ಉಚಿತ, ತಂಬಾಕು, ಧೂಮಪಾನ ಕಡ್ಡಾಯ ನಿಷೇಧ, ಒಂದಲ್ಲ ಎರಡಲ್ಲ ಹೇಳುತ್ತಾ ಹೋದರೆ ಪುಟಗಳೇ ಸಾಲದು. ಒಟ್ಟಾರೆ ಹೇಳಬೇಕೆಂದರೆ ಈ ವೈದ್ಯರನ್ನು ಇಲ್ಲಿಗೆ ನೇಮಕ ಮಾಡಿದ ಕ್ಷೇತ್ರದ ಶಾಸಕರು ಹಾಗೂ ಸಚಿವರಾದ ರಾಯರೆಡ್ಡಿಯವರಿಗೆ, ಎಲ್ಲ ಹಿರಿಮೆ ಸಚಿವ ರಾಯರೆಡ್ಡಿಯವರಿಗೆ ಸಲ್ಲುತ್ತದೆ. ಯಲಬುರ್ಗಾ ವಿಧಾನಸಭಾ ಕ್ಷೇತ್ರ ರಾಜ್ಯದ ಯಾವುದೇ ಕ್ಷೇತ್ರಕ್ಕೆ ಹೋಲಿಸಿದರೆ ನಂಬರ್ 1 ಕ್ಷೇತ್ರ ಇದಾಗಿದೆ. ಇದೇ ರೀತಿಯಾಗಿ ಪ್ರತಿಯೊಂದು ಇಲಾಖೆಯ ಅಧಿಕಾರಿಗಳನ್ನು ನೇಮಕ ಮಾಡಿ ಕ್ಷೇತ್ರವನ್ನು ರಾಜ್ಯವೇ ತಿರುಗಿ ನೋಡುವ ಕ್ಷೇತ್ರ ಮಾಡಬೇಕು ಎನ್ನುವುದು ಜನರ ಸದಾಭಿಲಾಷೆಯಾಗಿದೆ. ವರದಿ ಚೆನ್ನಯ್ಯ, ಹಿರೇಂದ್ರ, ಕುಕನೂರು. ಹೆಂಗೆ ಅನಿಸ್ತೈತೆ ಆಸ್ಪತ್ರೆ ಬಗ್ಗೆ ನಿಮ್ಗೆ? ನಿಮ್ಮ ಟ್ರೀಟ್ಮೆಂಟ್ ಎಲ್ಲ ಡಾಕ್ಟ್ರ್ ಟೈಮ್ ಟು ಟೈಮ್ ಎಲ್ಲ ಬರ್ತಾರಲ್ಲ? ಈ ಡಾಕ್ಟ್ರ್ ಹೊಸ ಡಾಕ್ಟ್ರ್ ಬಂದ್ಮ್ಯಾಗ ಭಾಳ ಸುಧಾರಣೆ ಆಗೈತೆ. ಒಳ್ಳೆ ಇಲ್ಲ ಎಲ್ಲರಿಗೆ ಟೋಟಲಿ ನಿಮ್ಮ ಗರ್ಭಿಣಿ ಸ್ತ್ರೀಯರಿಗೆ ಅಥವಾ ಇವ್ರ ಡೆಲಿವರಿ ಪೇಷಂಟ್ಗೆ ಟ್ರೀಟ್ಮೆಂಟ್ ಎಲ್ಲ ಸಮಯಕ್ಕೆಲ್ಲ ಕೊಡ್ತಾರಲ್ಲ? ನಿಮ್ಮ ಹೆಸರು ಯಾವ ಊರು? ಯಾವರು? ನಿಮ್ಮ ಹೆಸರು? ಈಗ ನಿಮ್ಮ ಟ್ರೀಟ್ಮೆಂಟ್ ಹೆಂಗೆ ಅನಿಸ್ತತಿ ಇಲ್ಲಿ? ಮಗಳ ಡಾಕ್ಟ್ರ್ ಎಲ್ಲ ನಿಮ್ಗೆ ಸರಿಯಾಗಿ ಸ್ಪಂದನೆ ಕೊಡ್ತಾರೆ? ಇಂಥ ಡಾಕ್ಟ್ರ್ ಸಿಕ್ಕಿದ್ದು ನಿಮ್ಮ ಪುಣ್ಯ ಅಂತ ಅನ್ನಿಸ್ತೈತಲ್ಲ? ಇಂಥ ಡಾಕ್ಟ್ರ್ 100ಕ್ಕೊಬ್ರು, ಲಕ್ಷಕ್ಕೊಬ್ರು, ಕೋಟಿಗೊಬ್ರು ಅಂದ್ರೆ ತಪ್ಪಲ್ಲ. ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾರಲ್ಲ, ಸಮಯಕ್ಕೆ ಸರಿಯಾಗಿ ಎಲ್ಲರೂ ಬರ್ತಾರಲ್ಲ ಚೆಕಪ್ ಮಾಡಕ್ಕೆ ಬರ್ತಾರಲ್ಲ? ನಿಮ್ಮ ಸಾಹೇಬ್ರ ಬಗ್ಗೆ ಏನು ಅನ್ಸುತ್ತೆ ನಿಮಗೆ? ಖುಷಿ ಅನಿಸುತ್ತೆ? ಇಂಥ ಅಧಿಕಾರ ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಹೌದಲ್ಲ? ನಿಮ್ಮ ಕೆಲಸ ಹೊರತುಪಡಿಸಿ ಇಂಥ ಕೆಲಸನ ಮಾಡಿ ಕೊಡಿಸ್ತಾರೆ ನಿಮ್ಗೆ? ವೆರಿ ಗುಡ್. ಪರವಾಗಿಲ್ಲ ರೀ. ಹಾಂ ಅಲ್ಲ ಸರ್, ನಮ್ಮ ತಂದೆ ನಾವು ಮಾಡೋದು ನಮಗೂ ಏನಿದ್ರು ಹೆಲ್ಪ್ ಮಾಡ್ತಾರೆ. ಈ ಕಿವಿ ಕೇಳಲ್ರಿ, ಪರವಾಗಿಲ್ಲ ನಮ್ಮ ಮಾಡಿ ಕೊಡ್ತಾರೆ ಸರ್. ಊರಿಂದ ಅಂದರೆ ಆಯಿತು ನಿಮ್ದು ಯಾವ್ದಾರ ಒಂದು ಡ್ಯೂಟಿ ಒಟ್ಟಾರೆ ಸಹಕಾರ ಕೊಡ್ತಾರೆ. ನೀವು ಅವ್ರಿಗೆ ಸಹಕಾರ ಕೊಟ್ಟು ಇವತ್ತು ಇಷ್ಟು ನೀಟಾಗಿ ಕೊಡ್ತೀರಿ, ನಮ್ಗೆ ಅವ್ರು ಕೊಡ್ತಾರೆ. ವೆರಿ ಗುಡ್, ವೆರಿ ಗುಡ್. ಗಣೇಶ್ ಹಾಸ್ಪಿಟಲ್ ಸಾಕಿನ ಗುಜ್ಜಪ್ಪನ ಮಠ ನಮ್ಮದು. ಆದ್ರೆ ಮೊದಲಾಗಿತ್ತು ಈಗ ದವಾಖಾನೆ ಸ್ವಲ್ಪ ಡಾಕ್ಟ್ರು ಚಲೋ ಕಳಿಸ್ತೈತಿ. ಆನಂತರ ಟ್ರೀಟ್ಮೆಂಟ್ ಎಲ್ಲ ಕರೆಕ್ಟ್ ಕೊಡ್ತಾ ಇದ್ದಾರೆ. ಟೈಮ್ ಟು ಟೈಮಲ್ಲಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಸ್ಟಾಫ್ ಬಂದು ಚಲೋ ಐತಿ. ಈಗ ಡಾಕ್ಟ್ರು ಚಲೋ ಅದಾರ. ಈಗ ಅವಕ್ಕೆ ಇವಾಗ ಅಂದ್ರೆ ಭಾಳ ಹೊತ್ತು ಮಾಡ್ತೀವಿ. ಈಗ ನೋಡಕ್ಕೆ ನಮ್ಗೆ ಇದು ಕೊಡೋಕ್ಕಂದ್ರೆ ಅದು ಇರ್ತಾರೆ. ಅಲ್ಲಿ ಪರ್ಪಸ್ ಯಾವಾಗ ಬರಲಿ, ರಾತ್ರಿ ಕಡೆ ಒಂದು ಗಂಟೆಗೆ ಬರಲಿ, ಯಾವುದೋ ಬಂದು ಬರ್ತೀವಿ. ಈಗ ಅಲ್ಲಿನ ಸಿಗುತ್ತೆ, ಅದ ಅಷ್ಟು ಹೊಸದು ಇಲ್ಲ ಸಿಗುತ್ತೆ. ಅಲ್ಲಿ ಏನು ಜನ ಸಿಗುತ್ತಲ್ಲ ಅಲ್ಲಿಕ್ಕಿಂತ ಜಾಸ್ತಿ ಇಲ್ಲಿ ಸಿಗುತ್ತೈತೆ. ಸ್ಟಾರ್ಟರ್ಸ್ ಡಯಾಲಿಸಿಸ್ ಇನ್ಚಾರ್ಜ್ ಡಾಕ್ಟರ್ ರಾಮಕೃಷ್ಣ ಸರ್ ನಮ್ಗೆ ಭಾಳ ಹೆಲ್ಪ್ ಮಾಡ್ತಾರೆ. ಯಾವುದಕ್ಕೂ ಎಲ್ಲದಕ್ಕೂ ನಮ್ಗೆ ಸಪೋರ್ಟ್ ಆಗಿ ನಿಂತಿರ್ತಾರೆ.
ನೀರಿಂದ ಅಥವಾ ಕರೆಂಟಿಂದ. ನಮ್ಮದು ಡಯಾಲಿಸಿಸ್ ಅಂದರೆ ನೀರು ಭಾಳ ಬೇಕು, ಕರೆಂಟ್ ಭಾಳ ಬೇಕು. ಏನೇ ಪ್ರಾಬ್ಲಮ್ ಒಂದು ಹೇಳಿದ್ರೆ ಸಡನ್ಲಿ ಮಾಡಿಕೊಡ್ತಾರೆ. ನಮ್ಗೆ ಹಿಂಗಿಲ್ಲ, ಡಾಕ್ಟ್ರ್ ಚಲೋ ಅದ, ಎಲ್ಲರಿಗೂ ಅನುಕೂಲ ಆಗೈತಿ. ಇಂಥ ಡಾಕ್ಟ್ರ್ ಸಿಗೋದು ಭಾಳ ಕಡಿಮೆ ಎಲ್ಲರೂ. ನಮ್ಮಂತೂ ಭಾಳ ಅನುಕೂಲ ಆಗೈತಿ. ನಮ್ಮದು ಡಯಾಲಿಸಿಸ್ ಯೂನಿಟ್ ಹಿರಿಯ ನಾಗರಿಕರಿಗೆ, ವಿಶೇಷಚೇತನರಿಗೆ ಮತ್ತು ಗರ್ಭಿಣಿಯರಿಗೆ ಮೊದಲ ಆದ್ಯತೆಯಲ್ಲಿ ಸಹಕರಿಸುತ್ತದೆ. ಇದು ನಿಮ್ಮ ಆಸ್ಪತ್ರೆ. ಇಲ್ಲಿ ಸ್ವಚ್ಛತೆಗೆ ಮೊದಲ ಆದ್ಯತೆ. ತಮ್ಮ ಪಾದರಕ್ಷೆಗಳನ್ನು ನಿಗದಿತ ಸ್ಥಳದಲ್ಲಿ ಬಿಡಬೇಕು. ತಂಬಾಕು, ಗುಟಕ, ಎಲೆಡಿಕೆ ಹಾಗೂ ಧೂಮಪಾನ ಆಸ್ಪತ್ರೆ ಹಾಗೂ ಆಸ್ಪತ್ರೆಯ ಆವರಣದಲ್ಲಿ ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಇದು ಎಲ್ಲ ಬೆಡ್ಶೀಟ್ ಅವೆಲ್ಲ ತೊಳೆದ ತಾಕೆಲ್ಲ ಹಾಕ್ಸಿದ್ದೀನಿ. ಇದು ಎಂಟಿ ಬೇರೆ ಇಟ್ಟು